ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ನಿವಾಸ. ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಇಂತೂ ಇಲ್ಲಿ ಜಾನು ಮುಂದೆ ದೊಡ್ಡ ರಹಸ್ಯ ಬಯಲಾಗೋ ಸಮಯ ಬಂದೇ ಬಿಡ್ತು. ಹೌದು, ಈ ಒಂದು ಲಲಿತಾ ಸಾವಿಗೆ ಕಾರಣವಾದಂತಹ ಜಯಂತ್ ಇನ್ನೊಂದು ಮುಖವಾಡ ಜಾನು ಎದುರಿಗೆ ಬಟ್ಟ ಬಯಲು ಮಾಡಿದ್ದಾನೆ. ಸಂತು ಇಲ್ಲಿ ದುಡ್ಡಿನಗೋಸ್ಕರ 50 ಲಕ್ಷ ಹೇಗಾದರೂ ಮಾಡಿ ಬೇಕೇ ಬೇಕು, ಮನೆ ಉಳಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಇತ್ತ ಕಡೆ ಸಂತು ಮತ್ತೆ ಇಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದ್ದಾನೆ ಜಯಂತ್ಗೆ. ಹಾಗಾದರೆ ಜಯಂತ್ ಈ ಸರ್ತಿ ರೆಡ್ ಹ್ಯಾಂಡ್ ಆಗಿ ಸಂತುನ ಹಿಡ್ಕೊಂಡೇ ಬಿಡ್ತಾನ? ಈ ಒಂದು ಸಂತು ಮತ್ತು ಜಯಂತ್ ಮಾಡ್ತಿರೋ ಕುತಂತ್ರ ಜಾನು ಮುಂದೆ ಬಯಲಾಗುತ್ತಾ? ಇನ್ನು ಶ್ರೀನಿವಾಸ್ ಕನಸು ನನಸಾಗೋ ಸಮಯ ಬಂದೇ ಬಿಡ್ತು. ಹೌದು, ಶ್ರೀನಿವಾಸ್ ಅವರು ಇಲ್ಲಿ ಹೊಸ ಗ್ಯಾರೇಜ್ನ ಓಪನ್ ಮಾಡಿದ್ದಾರೆ. ಆದರೆ ಹೇಗಿರುತ್ತೆ ಇಲ್ಲಿ ನೀಲಿ ಕುತಂತ್ರ ಕೂಡ ಬಯಲಾಗುತ್ತಾ? ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಇತ್ತ ಕಡೆ ಜಾನು ಹಾಗೂ ಈಗ ಮಾಡಿಬಿಟ್ಟು ಎಂಕಿಗೆ ಎಲ್ಲ ಸತ್ಯನ ಹೇಳ್ತಾಳೆ. ನಿನ್ನ ಫ್ರೆಂಡು ಯಾರು ಅಲ್ಲ, ಜಯಂತೆ, ನಿನ್ನ ಅಮ್ಮ ಅವ್ರ ಹತ್ರನೇ ಇದ್ದಾಳೆ. ಆದಷ್ಟು ಬೇಗ ನಿಮ್ಮ ಅಮ್ಮನ ಸೇಫಾಗಿ ನಿನ್ನ ಜೊತೆ ಸೇರಿಸ್ತೀನಿ, ಮಧ್ಯದಿಂದ ಹೋಗು ಅಂದ್ಬಿಟ್ಟು ವೆಂಕಿನ ಅಲ್ಲಿಂದ ಕಳಿಸೇ ಬಿಡ್ತಾರೆ. ಇನ್ನು ಇತ್ತ ಕಡೆ ಜಾನು ಯೋಚನೆ ಮಾಡ್ತಾ ಇರ್ತಾಳೆ, ಈಗ ಅಮ್ಮನ ಅಲ್ಲಿಂದ ಹೇಗೆ ಕರ್ಕೊಂಬರೋದು, ಇವ್ರನ್ನ ತುಂಬಾ ಡೇಂಜರ್ ಇದೆ ಯಾಮರ್ಸೋದು ಅಂತಂದ್ಬಿಟ್ಟು ಜಾನು ಇಲ್ಲಿ ಅಂದ್ಕೊಳ್ತಾ ಇದ್ದರೆ, ಜಯಂತ್ ಇಲ್ಲಿ ಜಾನ ನೋಡಿಬಿಟ್ಟು ಏನಿದು ಚಿನ್ನುವರಿ ಯಾಕೋ ಏನೋ ಡೀಪಾಗಿ ಯೋಚನೆ ಮಾಡ್ತಾರ ಕಾಣಿಸ್ತಾ ಇದೆ. ಅದು ಜಾನು ಅವರೇ, ನಾಳೆ ನಿಮ್ಮ ಅಪ್ಪಂದು ಗ್ಯಾರೇಜ್ ಓಪನ್ ಇದೆ. ಸೊ ಮಾವನ ಗ್ಯಾರೇಜ್ ಓಪನ್ಗೆ ನಾವು ಹೋಗೋಣ. ಏನಂದರೆ ನಿಮ್ಮ ಅಣ್ಣ ಅಂಗಡಿ ಓಪನ್ಗೂ ಹೋಗೋಕ್ಕಾಗಲಿಲ್ಲ, ತುಂಬಾ ಕೆಲಸ ಇತ್ತು. ಈಗ ಅಲ್ಲಿಗೆ ಹೋದರೆ ನಿಮಗೂ ಖುಷಿಯಾಗುತ್ತೆ, ಅವರು ಕೂಡ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಅಲ್ವಾ ಅಂತಂದ್ಬಿಟ್ಟು ಇಲ್ಲಿ ಜಯಂತ್ ಕೇಳ್ತಾ ಇದ್ದರೆ, ಇಲ್ಲ ರೀ, ನನಗೆ ಎಲ್ಲಿಗೂ ಹೋಗೋಕೆ ಇಷ್ಟ ಇಲ್ಲ, ನೀವೇ ಬೇಕಿದ್ರೆ ಹೋಗಿ ಬನ್ನಿ ಅಂತಂದ್ಬಿಟ್ಟು ಅಂತಾಳೆ. ಏನು ಹೇಳ್ತಿದ್ರೆ ಜಾನು ಅವರೇ, ಇದು ನೀವೇನಾ? ಅಲ್ಲ, ಮನೆಗೆ ಹೋಗ್ಬೇಕಂದ್ರೆ ಸಾಕು ತುದಿಗಾಲ ನಿಂತ್ಕೊಂಡಿದ್ರಿ, ಆದರೆ ಈಗೇನಾಯಿತು, ಈ ರೀತಿ ಬೇಜಾರು ಮಾಡ್ಕೊಂಡಿದ್ರಾ? ಅಲ್ಲ, ಮನೆಗೆ ಹೋಗಲ್ಲ ಅಂತಂದರೆ ಕೋಪ ಮಾಡಿಕೊಂಡು ನನ್ನ ಮೇಲೆ ಮುನ್ಸ್ಕೊಳ್ತಿದ್ರಿ. ಇವತ್ತು ನಾನಾಗೆ ಕರೀತಾ ಇದ್ದೀನಿ ಹೋಗೋಣ ಬನ್ನಿ ಅಂತ, ಆದರೆ ನೀವು ಡಲ್ ಆಗಿದ್ರಾ ಯಾಕೆ? ನಾನು ಮೊನ್ನೆಯಿಂದ ನೋಡ್ತಾ ಇದ್ದೀನಿ, ನೀವು ಯಾಕೋ ಒಂಥರ ಇದ್ರಾ. ನಿಮ್ಮ ಅಣ್ಣ ಬಂದಾಗೂ ಕೂಡ ನೀವು ಖುಷಿಯಾಗೇ ಇದ್ದಿಲ್ಲ, ಯಾಕೇನಾಯಿತು? ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ರಾ? ಅದೇನೇ ಇದ್ರೂ ಪರವಾಗಿಲ್ಲ, ಹೇಳಿ, ಸಮಾಧಾನ ಮಾಡ್ಕೊಳ್ಳಿ, ನನ್ನ ಹತ್ರ ಹೇಳ್ಕೊಳ್ಳಿ ಅಂದ್ಬಿಟ್ಟು ಜಯಂತ್ ಇಲ್ಲಿ ಅಂತ ಇದ್ದರೆ, ಅದು ಹೇಗ್ರಿ ಸಮಾಧಾನ ಮಾಡ್ಕೊಳಕ್ಕಾಗುತ್ತೆ, ಇದಕ್ಕೆಲ್ಲ ಕಾರಣ ನೀವು ತಾನೆ ಅಂತ ಜಾನು ಇಲ್ಲಿ ಮನಸ್ಸಲ್ಲಿ ಅಂದ್ಕೊಳ್ತಾ, ಅಯ್ಯೋ ಹಾಗೇನಿಲ್ಲ ರೀ, ನಾನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ ಅಂತಾರೆ. ಯಾಕೆ ಈ ರೀತಿ ಮಾತಾಡ್ತಿದ್ರಾ, ನೀವೇನೋ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು ಜಯಂತ್ ಅಂತಾರೆ. ಅದು ಏನಿಲ್ಲ ರೀ, ಪಾಪ ವೆಂಕಿ ಅಣ್ಣ ಅವರಮ್ಮ ಇಲ್ಲ ಅಂದ್ಬಿಟ್ಟು ಎಷ್ಟೆಲ್ಲ ಬೇಜಾರು ಮಾಡ್ಕೊಂಡಿದ್ದಾನೆ, ಅಮ್ಮ ಬೇಕು ಅಂದ್ಬಿಟ್ಟು ಆತರಿಸ್ತಾ ಇದ್ದಾನೆ. ಇನ್ನು ನಿಮ್ಮಮ್ಮ ಕೂಡ ಈಗ ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ವೆಂಕಿ ಅಣ್ಣನಿಗೆ ಮಾತು ಕೊಟ್ಟಿದ್ದೀನಿ, ಅಮ್ಮನಿಗೂ ಮಾತು ಕೊಟ್ಟಿದ್ದೀನಿ, ಹೇಗಾದರೂ ಮಾಡಿಬಿಟ್ಟು ಆದಷ್ಟು ಬೇಗ ಅವ್ರ ಅಮ್ಮನ ಕರ್ಕೊಂಬಂದ್ಬಿಟ್ಟು ಅವ್ರ ಜೊತೆ ಒಂದು ಮಾಡಬೇಕಂತ. ಅಲ್ಲವರೆಗೂ ನನಗೆ ಸರಿಯಾಗಿ ನಿದ್ದೆನೂ ಬರೋಲ್ಲ, ಯಾವುದ್ರಲ್ಲೂ ಇಂಟ್ರೆಸ್ಟು ಇರೋದಿಲ್ಲ ಅಂತಂದ್ಬಿಟ್ಟು ಜಾನು ಅಂತಾರೆ. ಏನು ಹೌದಾ, ನೋಡಿ, ತಾಯಿ ಇಲ್ಲ ಅಂತಂದರೆ ಆ ಕಷ್ಟ ಎಷ್ಟಿರುತ್ತಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದರ ಆಳ ಮತ್ತು ಅಳತೆ ಎಲ್ಲನೂ ಕೂಡ ನಾನು ಬಲ್ಲೆ. ಆದರೆ ನೀವು ಈ ರೀತಿ ವರಿ ಮಾಡ್ಕೋಬೇಡಿ. ನೋಡಿ, ನಾಳೆ ಗ್ಯಾರೇಜ್ ಓಪನಿಂಗ್ ಹೋಗಿ ಬಂದು ನೆಕ್ಸ್ಟ್ ಕೆಲಸನೇ ತಾಯಿ ಹುಡ್ಕೋ ಕೆಲಸ ಮಾಡೋಣ, ಆಯಿತಾ? ವೆಂಕಿ ಅಮ್ಮನ ನಾನು ಕೂಡ ಹುಡುಕ್ಬೋದಾಗಿತ್ತು, ಆದರೆ ಫೋಟೋನೂ ಇಲ್ಲ, ಏನೂ ಇಲ್ಲ, ಹೇಗೆ ತಾನು ಹುಡ್ಕೋಕ್ಕಾಗುತ್ತೆ, ಸ್ವಲ್ಪ ಕಷ್ಟನೇ ಅಂತಂದ್ಬಿಟ್ಟು ಜಯಂತ್ ಅಂತಾರೆ. ಹೌದು ರೀ ಅಂತಂದ್ಬಿಟ್ಟು ಜಾನು ಇಲ್ಲಿ ಏನು ಗೊತ್ತಿಲ್ಲ ಥರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ ಜಯಂತ್ ಹತ್ರ. ಇನ್ನು ಇತ್ತ ಕಡೆ ಪೂಜೆ ನಡೀತಾ ಇರುತ್ತೆ. ಎಲ್ಲ ಹೋದ್ರು, ಅಲ್ಲ ನಿನ್ನ ಎಂಡ್ರು ಕಾಣಿಸ್ತಾ ಇಲ್ಲ, ಆ ಸಿದ್ದು ಮತ್ತು ಅವಳ ಎಂಡ್ರು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ, ಎತ್ತಲ ಹಾಳಾಗೋದ್ರು. ಪೂಜೆ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಪೂಜೆ ಮಾಡೋದು ಅಂತೀರ? ಅಯ್ಯೋ ಸುಮ್ಕಿರಪ್ಪಯ್ಯ, ಎಲ್ಲಿಗೆ ಹೋಗಿರಲ್ಲ, ಇಲ್ಲೇ ಎಲ್ಲ ಇರ್ತಾರೆ, ಬರ್ತಾರೆ ಅಂತಂದ್ಬಿಟ್ಟು ಅಂತಾರೆ. ಆಗ ನೀಲೇ ಬರ್ತಾಳೆ. ಅಯ್ಯೋ, ಅದು ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು, ಅದಕ್ಕೆ ಮಾತಾಡೋಕ್ಕೆ ಹೋಗಿದ್ದೆ ಅಂತಾರೆ. ಹೇಳ್ಬೇಕಲ್ವಮ್ಮ, ನಾವೆಷ್ಟು ಗಾಬರಿ ಆದ್ವಿ ಅಂತಂದ್ಬಿಟ್ಟು ಇಲ್ಲಿ ಅವ್ರ ಅತ್ತೆ ಹೇಳ್ತಾರೆ. ಸಾರಿ ಅತ್ತೆ, ಪೂಜೆ ಕೂತ್ಕೊಂಡಿದ್ರಲ್ವ, ಅದಕ್ಕೆ ಹೇಳೋಕ್ಕಾಗಿಲ್ಲ ಅಂತಾರೆ. ಮತ್ತು ಇವರೇ ಇರಲಿಲ್ಲ ಅಲ್ಲ, ಆ ಭಾವನ ಏನೋ ಮೋಡಿ ಮಾಡಬೇಕು, ಯಾವಾಗಲೂ ಅವಳು ಸೆರೆಗೆ ಹಿಡ್ಕೊಂಡು ನಮ್ಮ ಸಿದ್ದು ಹೋಗ್ತಾನೆ ಇರ್ತಾನೆ, ಏನು ಮಾಡೋದೋ ಏನೋ ಅಂತಂದ್ಬಿಟ್ಟು ಬೈತಾ ಇದ್ದರೆ, ಅಪ್ಪಯ್ಯ ಪೂಜೆ ಯಾಕೆ ರೀತಿ ಮಾಡ್ತಿದ್ರಾ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತಾರೆ. ಏನಿಲ್ಲ, ಪೂಜೆ ಮಾಡೋಕ್ಕೆ ಹೇಳಿದ್ದು ಅವರೇ ತಾನೇ, ಈ ರೀತಿ ಪೂಜೆ ಮಾಡ್ಸೋಕ್ಕೆ ತಮ್ಮ ಕೈಲಿ ಆಗಿಲ್ಲ ಅಂದರೆ ಸುಮ್ಮನೆ ಇರಬೇಕು, ನೋಡು ಈ ರೀತಿ ಎಲ್ಲ ಮಾಡೋದಾ ಅಂತಂದ್ಬಿಟ್ಟು ಇಲ್ಲಿ ಎಲ್ಲರೂ ಕೂಡ ಬೈತಾ ಇರ್ತಾರೆ. ಅಯ್ಯೋ ಸಿರಪ್ಪ ಅಂತಂದ್ಬಿಟ್ಟು ಹೊರಗಡೆ ಬಂದುಬಿಟ್ಟು ಮರೆಗೌಡರು ಸಿದ್ದುಗೆ ಕಾಲ್ ಮಾಡ್ತಾರೆ. ಅಲ್ಲ ಸಿದ್ದು, ಎಲ್ಲ ಇದೆಯಾ ಪೂಜೆಗೆ? ಇಲ್ಲೆಲ್ಲ ಕೂಡ ನಡೆದೋಗ್ಬಿಟ್ಟಿದೆ ಆಗಲೇ ಅಂತಾರೆ. ಸರಿ ಅಣ್ಣ, ನಾವು ಇಲ್ಲೇ ಇದ್ವಿ, ಬರ್ತೀವಿ ಅಂದ್ಬಿಟ್ಟು ಸಿದ್ದು ಬಾನ ಬರ್ತಾರೆ. ಎಲ್ಲಿಗೆಲ್ಲ ಹೋಗಿದ್ದೆ, ಅಲ್ಲ ಎಲ್ಲಿಗೆ ಹಾಳಾಗಿ ಹೋಗಿದ್ದೆ ಅಂತ, ಪೂಜೆ ಎಲ್ಲ ನಡೀತಾ ಇದೆ, ಪೂಜೆ ಮಾಡ್ಸೋಕ್ಕಂತೇಳಿದ್ದು ನೀವೇ ಈ ರೀತಿ ಹೊರಗಡೆ ಹೋದರೆ ಸರಿನಾ ಅಂತಂದ್ಬಿಟ್ಟು ಇಲ್ಲಿ ಬೈತಾ ಇದ್ದರೆ ಜವರೇಗೌಡರು. ರೀ, ಅದ್ರಲ್ಲಿ ಏನಿದೆ ರೀ, ಇವಳು ಏನಾದರೂ ಮಾಡಿರ್ತಾಳೆ, ಅದಕ್ಕೆ ನನ್ನ ಮಗ ಅವಳಿಂದನೇ ಹೋಗಿರ್ತಾನೆ ಅಷ್ಟೇ ಅಂದ್ಬಿಟ್ಟು ಅಂತಾರೆ. ಓಹೋ, ನನ್ನ ಹೆಂಡ್ರದಾಗ ಬೇಯೋದು, ಆ ಮೇಡಮ್ ಅವರು ಏನು ಮಾಡಿದ, ಹುಸಿ ಸುಮ್ಮನೆ ಇರ್ತಾರೆ ನೀವು ಅಂದ್ಬಿಟ್ಟು ಸಿದ್ದು ಇಲ್ಲಿ ಅಂತ ಇರ್ತಾರೆ. ಇನ್ನು ಪೂಜೆ ಎಲ್ಲ ಆಗುತ್ತೆ. ಸರಿಯಮ್ಮ, ಸಂತರ ಬಗ್ಗೆ ಎಲ್ಲನೂ ಕೂಡ ಚೆನ್ನಾಗಾಗಲಿ ಅಂದ್ಬಿಟ್ಟು ಕೈ ಮುಗಿರಿ ಅಂತ ಹರಿ ಮತ್ತು
ಈ ಒಂದು ಸಿಂಚನಾಗಿ ಹೇಳ್ತಾ ಇರ್ತಾರೆ. ಪೂಜೆ ಎಲ್ಲ ಮುಗಿದ್ಮೇಲೆ ಸರಿ ಸರಿ ಊಟದ ವ್ಯವಸ್ಥೆ ಎಲ್ಲ ಆಗಿದೆ, ಹೋಗಿ ಹೋಗಿ ಎಲ್ಲರೂ ಊಟ ಮಾಡಿ ಅಂದ್ಬಿಟ್ಟು ಎಲ್ಲರೂ ಕೂಡ ಕಳಿಸ್ತಾರೆ. ಸಿದ್ದು ಎಲ್ಲಿಗೆ ಹೋಗಿದ್ದೆ ಅಂತಾರೆ. ಅದು ಅಣ್ಣ ಮೇಡಮ್ ಅವರು ಮನೆಗೆ ಯಾರೋ ಬಂದಿದ್ರಂತೆ, ಆ ಹುಡುಗನ ಫಾಲೋ ಮಾಡ್ಕೊಂಡ್ರೆ ಅದೇ ಗೋಡನ್ ಇದೆ ಅಲ್ವಾ, ಅಲ್ಲಿ ಅವತ್ತು ಸಿಂಚರ್ ಆ್ಯಕ್ಷನ್ ಮಾಡಿರೋ ವ್ಯಕ್ತಿ ಅಲ್ಲಿದ್ನ. ಇನ್ನೇನು ಅವನ ಹತ್ರ ಸತ್ತ ಬಾಯಿ ಬಿಡಿಸ್ಕೊ ಅನ್ನೋಷ್ಟರಲ್ಲಿ ಯಾರೋ ಅವನ್ನ ಚಾಕು ತಿದ್ಬಿಟ್ಟು ಹೋಗಿದ್ರು. ಆದರೆ ಏನು ಮಾಡ್ತೀಯಾ, ಸ್ವಲ್ಪ ಜೀವ ಉಳಿದಿತ್ತು, ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ, ಪೊಲೀಸರೆಲ್ಲ ವಿಚಾರಿಸ್ಕೊಳ್ತಾರೆ ಅಂದ್ಬಿಟ್ಟು ಅಂತಾರೆ. ಏನೋ ಹೌದಾ, ನಿಮಗೇನು ಅಪಾಯ ಆಗಿಲ್ಲ ತಾನೇ, ಹುಷಾರಾಗಿರಿ ಅಂತಿದ್ರೆ. ನಮಗೇನು ಅಪಾಯ ಆಗಿಲ್ಲ ಅಣ್ಣ ಅಂತ ಸಿದ್ದು ಹೇಳ್ತಾರೆ. ಹೌದು ನಂದೇ ತಪ್ಪು, ಸ್ವಲ್ಪ ಮುಂಚೆಗೆ ಹೋಗಿದ್ರೆ ಎಲ್ಲ ಸತ್ತನೆ ಗೊತ್ತಾಗ್ತಿತ್ತು ಏನು ಅಂದ್ಬಿಟ್ಟು ಭಾವನಾ ಅನ್ಕೋತಿದ್ರೆ. ನೀನು ಎಲ್ಲನೂ ಕೇಳಿಸ್ಕೊಂಡು ಇದಕ್ಕೆಲ್ಲ ನೀವೇ ಕಾರಣ ಸಿದ್ದು, ಭಾವನಾ ನಿಮ್ಮ ಸುಮ್ಮನೆ ಬಿಡಲ್ಲ, ನನ್ನನ್ನು ನಾನೇ ಪ್ರಾಣ ತೆಗೆ ಥರ ಮಾಡಿಬಿಟ್ರಿ ನೀವೆಲ್ಲ, ನೋಡು ಇದಕ್ಕೆಲ್ಲ ಕೂಡ ಲೆಕ್ಕ ಚುತ್ತ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ನೀಲು ಅಂತ ಇರ್ತಾರೆ. ನೀನು ಇತ್ತ ಕಡೆ ಸಂತು ಹೇಗಪ್ಪ ಮಾಡೋದು ದುಡ್ಡನ್ನ ಹೊಂದ್ಸೋದು ಅಂತಂದ್ಬಿಟ್ಟು ಇಲ್ಲಿ ಯಾರಿಗೆ ಕಾಲ್ ಮಾಡ್ತಾರೆ. ಏನು ಎಲ್ಲದರ ಹಣದ ವ್ಯವಸ್ಥೆ ಗೊತ್ತಾಯ್ತಾ ಅಂತಾರೆ. ಅಯ್ಯೋ ಇಲ್ಲ ಕಣೋ, ನೀನೇನೋ ತಲೆ ಕಟ್ಸ್ಕೊಬೇಡ, ಆರಾಮಾಗಿದೆ ತಾನೇ, ಪೂಜೆ ಎಲ್ಲ ಆಯಿತಾ ಅಂತಾರೆ. ಹೌದಪ್ಪ ಪೂಜೆ ಆಯಿತು, ಆದರೆ ಮನಸ್ಸಿಗೆ ನೆಮ್ಮದಿ ಮಾತ್ರ ಸಿಗ್ತಾ ಇಲ್ಲ. ಅಲ್ಲ ಹೋಗಿ ನಮ್ಮ ಅತ್ತೆದು ತೊಗೊಂಡೋಗಿನಿ ಒಡವೆ ಏನಾದರೂ, ನಾನು ಸಿಂಚನ ತೊಗೊಂಡೋಗಿದ್ರೆ ಊರು ಕೆಳಗೆಲ್ಲ ಹತ್ತಿತ್ತು, ಊರು ಕೇರಿ ಒಂದು ಮಾಡ್ತಾಯಿದ್ಲು. ದೇವರೇ ಹೇಗಾದರೂ ಮಾಡಿ ನಾನು 25 ಲಕ್ಷ ಹೊಂದಿಸ್ಬಿಟ್ಟು ಆ ಒಡವೆನೆಲ್ಲ ಇಸ್ಕೊಂಬರ್ಬೇಕು. ನೋಡು ಇನ್ನು 3 ದಿನದಲ್ಲೇ ಒಡವೆನೆಲ್ಲ ಕೊಟ್ಬಿಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ, ಅದ್ರಿಗೆ ಕೊಟ್ಟಿಲ್ಲಂದರೆ ಏನಾಗುತ್ತೋ ಏನೋ, ನನ್ನ ಕತೆ ಅಷ್ಟೇ ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ. ಅರಿ ಟೆನ್ಷನ್ ತಗೊಡೆ ಕಣೋ, ಏನಾದರೂ ಮಾಡೋಣ, ನೋಡು ಅಲ್ಲಿ ಕೊಟ್ಟು ದೇವರು ಕಡಲೆ ಕೊಡ್ಲಂಗಿರ್ತಾನೆ, ಕೊಟ್ಟೆ ಕೊಡ್ತಾನೆ, ನೀನು ಕಾಯಿ ಅಂತಂದ್ಬಿಟ್ಟು ಸಂತು ಇಲ್ಲಿ ಕಾಲ್ ಕಟ್ ಮಾಡ್ತಾರೆ. ಇನ್ನು ಇತ್ತ ಕಡೆ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಅವರು ಎಲ್ಲರಿಗೂ ಕೂಡ ಕಾಲ್ ಮಾಡಿಬಿಟ್ಟು ಗ್ಯಾರೇಜ್ ಓಪನಿಂಗ್ಗೆ ಬನ್ನಿ ಅಂದ್ಬಿಟ್ಟು ಕರಿತಾ ಇರ್ತಾರೆ. ವಿಶ್ವ ಮತ್ತು ಈ ಒಂದು ಅವರ ಅಪ್ಪನಿಗೆ ಕೂಡ ಕಾಲ್ ಮಾಡಿರ್ತಾರೆ. ಹಲೋ ಲಕ್ಷ್ಮಿ ಹೇಳಮ್ಮ, ನಿಮ್ಮ ಅಣ್ಣನ ಈಗ ನೆನಪು ಮಾಡ್ಕೊಂಡ್ರೆ ಅಂತಿದ್ರೆ. ಅಣ್ಣ ಮರ್ತೆ ತಾನೇ ನೆನಪು ಮಾಡ್ಕೊಳಕ್ಕೆ, ಅದು ನಾಳೆ ನಮ್ಮ ಯಜಮಾನರು ಗ್ಯಾರೇಜ್ ಓಪನ್ ಮಾಡ್ತಾಯಿದ್ದಾರೆ, ಮತ್ತು ನೀನು ವಿಶ್ವ ತನು ಅಪ್ಪ ಎಲ್ಲರೂ ಕೂಡ ಒಟ್ಟಿಗೆ ಬರಬೇಕು ಅಂತೀರೆ. ಅಯ್ಯೋ ಅತ್ತೆ ಎಷ್ಟು ಒಳ್ಳೆಯ ನ್ಯೂಸ್ ಹೇಳ್ತಾ ಇದ್ರ, ಖಂಡಿತ ಬರ್ತೀವಿ ಅಂದ್ಬಿಟ್ಟು ಇಲ್ಲಿ ವಿಶ್ವ ಅಂತ ಇದ್ರೆ. ಆಗ ನರಸಿಂಹ ಸರಿಯಮ್ಮ ನಾವು ಕುಡಿಗೆ ಬೆಂಗಳೂರಲ್ಲೇ ಕೆಲಸದ ಮೇಲೆ ಇದ್ದೀವಿ, ಅದಾದಮೇಲೆ ಮನೆಗೆ ಬಂದು ಹೋಗ್ತೀವಿ ಅಂದ್ಬಿಟ್ಟು ಅಂತಾರೆ. ಸರಿ ಅಣ್ಣ ಆಯಿತು ಅಂದ್ಬಿಟ್ಟು ಇಲ್ಲಿ ಶ್ರೀನಿವಾಸ್ ಲಕ್ಷ್ಮಿ ತುಂಬಾ ಖುಷಿ ಆಗ್ತಾ ಇರ್ತಾರೆ. ನೋಡು ಲಕ್ಷ್ಮಿ, ಅಣ್ಣಗೆ ಫೋನ್ ಮಾಡಿದ ತಕ್ಷಣ ಖುಷಿ ಉಕ್ಕಿ ಹರಿತಾ ಇದೆ. ಈ ಖುಷಿಯಲ್ಲಿ ಮತ್ತೆ ಏನು ಕೆಲಸ ಮಾಡಬೇಕು ಅವೆಲ್ಲ ಮಾಡಿಬಿಡು, ಮರ್ತುಬಿಟ್ಟಿದ್ಯಾ, ನಾಳೆನೇ ಗ್ಯಾರೇಜ್ ಓಪನಿಂಗು, ನೆನಪಿದೆ ತಾನೇ ಅಂತೀರೆ. ಹೌದು ರೀ ಅಂತೀರೆ. ಮತ್ತು ಇನ್ಯಾರನ್ನ ಕರೆಯೋದು ಅಂತೀರೆ. ಇನ್ನಾರು ನಮ್ಮ ಸಿದ್ದು ಮತ್ತು ಭಾವನನ್ನ ಕರಿಬೇಕು ರೀ ಅಂತಂದ್ಬಿಟ್ಟು ಇಲ್ಲಿ ಲಕ್ಷ್ಮಿ ಅಂತಾರೆ. ಇತ್ತ ಕಡೆ ಬೆಂಕಿ ಬೇಜಾರಲ್ಲಿ ಬರ್ತಾಯಿದ್ರೆ ಚೆಲ್ವಿ, ಅರೆ ವೆಂಕಿ ಏನಾಯಿತು, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತಾರೆ. ಏನೂ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಜಗತ್. ಸಾರಿ ವೆಂಕಿ, ಇಲ್ಲ ಏನೋ ಇದೆ, ನನ್ನಿಂದ ನೀನು ಏನೋ ಮುಚ್ಚಿಡ್ತೀಯಾ, ಏನಾಯಿತು, ಅಲ್ಲ ಏನಾಯ್ತು ಅಂತ ಹೇಳ್ಬೇಕು ತಾನೆ, ಈ ರೀತಿ ಕೋಪ ಮಾಡ್ಕೊಂಡ್ರೆ ನನಗೆ ಏನು ತಾನೇ ಗೊತ್ತಾಗೋದು. ಅಲ್ಲ ನೀನು ಜಾನು ಮನೆಗೆ ಹೋಗ್ಬೇಕಾದ್ರೆ ತುಂಬಾ ಖುಷಿಯಿದ್ದೆ, ಬರಬೇಕಾದ್ರೆ ತುಂಬಾ ಬೇಜಾರಾಗಿದ್ದೆ, ಹಾಗೆ ಜಯಂತವ್ರು ನೋಡಬೇಕಾದ್ರೆ ಏನೋ ಒಂಥರ ಗುರಾಯಿಸ್ಕೊಂಡು ನೋಡ್ತಾ ಇದ್ದೆ, ಯಾಕೆ ಏನಾಯಿತು ಅಂತಾರೆ. ಏನೂ ಇಲ್ಲ ಅಂದ್ಬಿಟ್ಟು ಅಂತಾರೆ. ಓ ಕಣ್ಣೀರಾಗ್ತಾ ಇದೆಯಾ, ಏನೋ ಅಮ್ಮ ನೆನಪಾದ್ರ ಅಂತೀರೆ. ಹ್ಞೂ ಅಂದ್ಬಿಟ್ಟು ವೆಂಕಿ ಅಂತಾರೆ. ನೀನೇನು ವರಿ ಮಾಡ್ಕೊಬೇಡ, ನೀನ ಹತ್ರ ಅಲ್ಲಿ ಅಮ್ಮ ಕೂಡ ಬೇಜಾರಾಗುತ್ತಲ್ವಾ, ಅಮ್ಮ ಎಲ್ಲೇ ಇದ್ದರೂ ಹುಷಾರಾಗೇ ಇರ್ತಾರೆ. ನೋಡು ಜಾನು ಅವರು ಹೇಳಿದ್ದಾರೆ, ನಾನು ಜಾನು ಅವ್ರ ಮೇಲೆ ನಂಬಿಕೆ ಇದೆ, ಖಂಡಿತ ಅವ್ರು ನಿಮ್ಮಮ್ಮನ ಹುಡ್ಕೊಂಬಂದೇ ಬರ್ತಾರೆ, ನೀನು ಮತ್ತು ಅಮ್ಮ ಒಂದಾಗ್ತೀರಾ, ನೀನು ವರಿ ಮಾಡ್ಕೊಬೇಡ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ವೆಂಕಿ ಕೂಡ ಅಂತ ಇರ್ತಾರೆ. ಏನು ಇತ್ತ ಕಡೆ ಸಂತು ಯೋಚನೆ ಮಾಡ್ತಾ ಇರ್ತಾನೆ. ದೇವರೇ ದುಡ್ಡು ಹೇಗಪ್ಪ ಹೊಂದ್ಸೋದು ಅಂದ್ಬಿಟ್ಟು ರಾತ್ರಿ ಎಲ್ಲ ನಿದ್ದೆ ಮಾಡದೆ ಕೂತ್ಕೊಂಡಿದ್ರೆ. ಆಗ ಎದ್ಬಿಟ್ಟು ವೀಣಾ ಏನ್ರಿ ಏನಾಯಿತು, ಯಾಕೆ ಎದ್ದು ಕೂತ್ಕೊಂಡಿದ್ರಾ, ಮಲ್ಕೊಂಡಿಲ್ವಾ ಅಂತಾರೆ. ಅಯ್ಯೋ ನಾನು ಮಲ್ಕೊಳ್ತೀನಿ, ನೀನು ಮಲ್ಕೊಳೆ ಅಂತಾರೆ. ಅಯ್ಯೋ ಕರಡು ಥರ ಈಗ ಕಣ್ಣು ಬಿಟ್ಕೊಂಡು ಕೂತ್ಕೊಂಡಿದ್ರ, ನನಗೆ ನಿದ್ದೆ ಬರುತ್ತೆ ಅಲ್ಲ, ಏನು ಅಲ್ಲೋವಾ, ಸರಿ ಈಗಲೇ ಹೋಗಿ ಟ್ಯಾಬ್ಲೆಟ್ ತರಲ್ಲ, ಬೇಡ ಲವಂಗ ತರ್ತೀನಿ, ಅಲ್ಲೋವು ಕಡಿಮೆ ಆಗುತ್ತೆ ರೀ ಅಂತಂದ್ಬಿಟ್ಟು ವೀಣಾ ಅಂತಾಳೆ. ಸುಮ್ಮನೆ ಮಲ್ಕೊಳೆ ಅಂತಾರೆ. ನನ್ನ ಚಿಂತೆ ನನಗೆ ಆದರೆ ಇವಳು ಚಿಂತೆ ಇವಳಿಗೆ, ನಾನು ದುಡ್ಡೇ ಹೊಂದ್ಸೋದಂತ ಯೋಚನೆ ಮಾಡ್ತಾಯಿದ್ದೀನಿ, ಏನಪ್ಪ ಮಾಡೋದೀಗ ಅಂತಂದ್ಬಿಟ್ಟು ಸಂತು ಇಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಇನ್ನು ನೆಕ್ಸ್ಟ್ ಡೇ ಈ ಒಂದು ಗ್ಯಾರೇಜ್ ಓಪನಿಂಗ್ಗೆ ಲಕ್ಷ್ಮಿ ಶ್ರೀನಿವಾಸ್ ಅವರು ಫುಲ್ ಗ್ರ್ಯಾಂಡಾಗಿ ತಯಾರಿ ಮಾಡಿರ್ತಾರೆ. ವೀರು ಎಲ್ಲರೂ ಕೂಡ ಬಂದಿರ್ತಾರೆ. ಇನ್ನು ಶ್ರೀನಿವಾಸ್ ಅವರು ಈ ಒಂದು ಗ್ಯಾರೇಜ್ ಓಪನ್ ಮಾಡೋಕ್ಕೆ ಎಷ್ಟೆಲ್ಲ ಕಷ್ಟ ಬಿದ್ದಿರ್ತಾರೆ. ಇತ್ತ ಕಡೆ ಸಂತು ಮತ್ತು ಹರಿ ಸಿಂಚನ ಎಲ್ಲರೂ ಕೂಡ ರೆಡಿಯಾಗಿ ಸಿದ್ದು ಭಾವನ ಕೂಡ ಬರ್ತಾ ಇರ್ತಾರೆ. ದುಡ್ಡು ಹೇಗಾದರೂ ಮಾಡಲೇಬೇಕು, ಹೇಗೆ ಮಾಡೋದು ಅಂದ್ಬಿಟ್ಟು ಸಂತು ಇಲ್ಲಿ ಯೋಚನೆ ಮಾಡ್ತಾ, ಮತ್ತಿನ್ನೇನಿದೆ ಆ ಜಯಂತ್ ಹತ್ರನೇ ಹೇಗಾದರೂ ಮಾಡಿ ದುಡ್ಡು ವಸೂಲಿ ಮಾಡಬೇಕು, ಆಗಲೇ ನಾನು ಕಂಡುಹಿಡಿಯೋಕೆ ಮಾಡಿದ್ದ, ಈಗಾದರೂ ಏನು ಮಾಡ್ತಾನೆ ಏನಾದರೂ ಆಗಲಿ, ನನ್ನ ಹತ್ರ ಇರೋದು ಇದೊಂದೇ ಅಸ್ತ್ರ, ಮತ್ತು ನಿನ್ನೆ ಯೂಸ್ ಮಾಡಿಕೊಂಡು ಈ ರೀತಿ ದುಡ್ಡು ವಸೂಲಿ ಮಾಡ್ತಾಯಿದ್ದೀನಿ, ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ರಿ ಅಂದ್ಬಿಟ್ಟು ಸಂತು ಇಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ಜಯಂತ್ ಮತ್ತು ಈ ಒಂದು ಜಾನು ಇಬ್ಬರು ಕೂಡ ಕಾರಲ್ಲಿ ಬರ್ತಾಯಿದ್ರೆ ಕಾಲ್ ಬರುತ್ತೆ ಸಂತದು. ಹಲೋ ಯಾರು ನೀವು ಅಂತಿದೆ. ಓಹೋ ಇಷ್ಟು ಬೇಗ ಮರ್ತ್ಬಿಟ್ರೆ ಸರ್, ನಾನು ಸರ್ ಪೆನ್ ಡ್ರೈವ್ ಅಂತಿದ್ರೆ. ಏನು ನೀನಾ ಅಂತಾರೆ. ಚಿನ್ಮರಿ 1 ನಿಮಿಷ ಇರು ಅಂದ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು, ನೀನಾಗೋ ಕಾಲ್ ಮಾಡಿದ್ಯಾ, ಅವತ್ತು ಹೇಳ್ದೆ ತಾನೇ ನನಗೂ ನಿನಗೂ ಸಂಬಂಧ ಇಲ್ಲ ಅಂತಂದ್ಬಿಟ್ಟು ನನ್ನ ಹತ್ರ ದುಡ್ಡಿಸ್ಕೊಂಡು ಪೆನ್ ಡ್ರೈವ್ ಎಲ್ಲ ಕೊಟ್ಟಿದ್ದೀನಿ ಅಂತಂದೆ, ಈಗ ಮತ್ತೆ ಕಾಲ್ ಮಾಡಿದ್ಯಾ ಅಂತಾರೆ. ಸರ್ ಅರ್ಜೆಂಟು ದುಡ್ಡು ಬೇಕೇ ಬೇಕು,
ನನಗೆ ಬೇರೆ ದಾರಿನೇ ಇಲ್ಲ, ಅದಕ್ಕೋಸ್ಕರ ಕಾಲ್ ಮಾಡಿರೋದು ಅಂತಾರೆ. ಏನು ದುಡ್ಡ ಮತ್ತೆ ಯಾಕೋ ಈ ರೀತಿ ಮಾಡ್ತಿದ್ಯಾ, ಈ ಸರ್ತಿ ದುಡ್ಡು ಗಿಟ್ಟು ಕೊಡೋಕ್ಕಾಗಲ್ಲ ಅಂತಾರೆ. ದುಡ್ಡು ಕೊಡೋಕ್ಕಾಗಲ್ವಾ, ಆದರೆ ಒಂದು ಪೆನ್ ಡ್ರೈವ್ ನನ್ನ ಹತ್ರ ಉಳ್ಕೊಂಡ್ಬಿಟ್ಟಿತ್ತಲ್ವಾ ಅಂತಾರೆ. ಏನು ನಿನ್ನ ಹತ್ರ ಉಳ್ಕೊಂಡಿದ್ಯಾ, ಏನೋ ಮಾತಾಡ್ತೀನಿ ನೀನು ಅಂತಿದ್ರೆ. ಹೌದು, ಮಿಸ್ ಆಗಿ ಒಂದು ಪೆನ್ ಡ್ರೈವ್ ನನ್ನ ಹತ್ರನೇ ಕಾಪಿ ಉಳ್ಕೊಂಡಿದೆ. ನೀವೀಗ ನಾನು ಹೇಳಿರೋ ಜಾಗಕ್ಕೆ 50 ಲಕ್ಷ ತಂದಿಲ್ಲ ಅಂದ್ಕೊಳ್ಳಿ, ತುಂಬಾ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅಂತಾರೆ. ಇನ್ನು ಜಯಂತಿಲಿ ಯೋಚನೆ ಮಾಡಿಬಿಟ್ಟು ಏನು ಮಾಡೋದು, ಹೇಗಾದ್ರು ಮಾಡಿ ದುಡ್ಡು ಕೊಡಲೇಬೇಕಲ್ವಾ ಅಂತ ಅಂದ್ಕೊಂಡ್ಬಿಟ್ಟು, ಸರಿ ದುಡ್ಡು ನಾನು ತರ್ತೀನಿ, ಲೊಕೇಶನ್ ಹೇಳು ಅಂತಂದ್ಬಿಟ್ಟು ಅಂತಾರೆ. ಆಯ್ತು ಅಂದ್ಬಿಟ್ಟು ಜಯಂತ್ ಹೇಳೋ ಥರನೇ ಇಲ್ಲಿ ಸಂತು ಲೊಕೇಶನ್ ಕೂಡ ಹೇಳ್ತಾನೆ. ಲೊಕೇಶನ್ ಬಂದೇ ಬಿಡ್ತಾರೆ. ಈ ಒಂದು ಸಂತು ಮತ್ತು ಜಯಂತ್ ಇಬ್ಬರು ಕೂಡ ದುಡ್ಡು ತೊಗೊಂಬಂದಿದ್ಯಾ ಅಂತಂದ್ಬಿಟ್ಟು ಇಲ್ಲಿ ಸಂತು ಕೇಳ್ತಿದ್ದಾರೆ. ದುಡ್ಡು ತಂದೀನಿ, ಮೊದಲು ಪೆನ್ ಡ್ರೈವ್ ಕೊಡೋಂಬಿಟ್ಟು ಅಂತಾರೆ. ಆ ಪೆನ್ ಡ್ರೈವ್ ತಾನೇ ಕೊಡ್ತೀನಿ, ಮೊದಲು ದುಡ್ಡು ಕೊಡೋಂಬಿಟ್ಟು ಅಂತಾರೆ. ಆಗ ದುಡ್ಡೆಲ್ಲ ಕೊಟ್ಬಿಟ್ಟು ಸರಿಯಾಗಿದೆ ಅಂದ್ಬಿಟ್ಟು ಮುಖಕ್ಕೆಲ್ಲ ಹೆಲ್ಮೆಟ್ ಹಾಕೊಂಡ್ಬಂದಿರ್ತಾನೆ. ತೊಗೊಂಡು ನೀನು ಪೆನ್ ಡ್ರೈವ್ ಅಂದ್ಬಿಟ್ಟು ಅಂತಾರೆ. ಇನ್ನೊಂದು ಕಾಪಿ ಇಲ್ಲ ಅಂತ ಏನು ಗ್ಯಾರಂಟಿ ಅಂತಿದ್ರೆ, ಕಾಪಿ ಮಾಡ್ಸೋಕೆ ನನ್ನ ಹತ್ರ ದುಡ್ಡಿಲ್ಲ ಸ್ವಾಮಿ ಅಂತಂದ್ಬಿಟ್ಟು ಸಂತು ಅಲ್ಲಿಂದ ಹೋಗ್ತಾಯಿದ್ರೆ, ಆಗ ಬಾಯ್ಸ್ ಅಂದ್ಬಿಟ್ಟು ಚಪ್ಪಳೆ ಬಡ್ದು ಕಳಿಸ್ತಾನೆ ಇಲ್ಲಿ ಈ ಒಂದು ಜಯಂತ್. ಆಗ ರೌಡಿಗಳು ಈ ಒಂದು ಸಂತುವಿಂದ ಎಲ್ಲರೂ ಕೂಡ ಫಾಲೋ ಮಾಡಿಬಿಡ್ತಾರೆ. ಏಯ್ ಯಾವರನ್ನು ಈ ರೀತಿ ಮಾಡಿದ್ರೆ ಸರಿ ಹೋಗಲ್ಲ ಅಂತಾರೆ. ಏನೋ ಪ್ರತಿ ಸರ್ತಿ ನೀನು ಫೋನ್ ಮಾಡೋದು, ದುಡ್ಡು ಕೇಳೋದು, ನಾನು ಬ್ಲ್ಯಾಕ್ ಮೇಲ್ ಮಾಡೋದ, ಇಷ್ಟು ಸರ್ತಿ ಅಂತ ಇದೆಲ್ಲ ಆಗುತ್ತೆ, ಇವತ್ತು ನಿಮ್ಮ ಪ್ರಾಣನೇ ಹೋಗುತ್ತೆ, ಈ ಜಯಂತ್ ಅಂದರೆ ಏನು ಅಂತ ತೋರಿಸ್ತೀನಿ ಅಂದ್ಬಿಟ್ಟು ಇಲ್ಲಿ ಜಯಂತ್ ಅಂತ ಇರ್ತಾನೆ. ಇನ್ನು ಫೈನಲಿ ಸಂತು ಇಲ್ಲಿ ಇಲ್ಲ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು, ಇಲ್ಲಾಂದರೆ ನನಗೆ ಬೇರೆ ದಾರಿನೇ ಇಲ್ಲ, ಗದ್ದನೇ ಇಲ್ಲ ಅಂದ್ಬಿಟ್ಟು ಬಿಟ್ಟರೆ ಆ ಅತ್ತೆನೇ ಸಾಯಿಸ್ದಂಗೆ ನಾನು ಕೂಡ ಸಾಯಿಸ್ತೇನೆ, ಇವನು ದೊಡ್ಡ ಮೃಗ ಅಂದ್ಕೊಂಡು ಇಲ್ಲಿ ಅಂತ ಇರ್ತಾರೆ ಸಂತು. ಇನ್ನು ಮನೆಯಲ್ಲಿ ಫುಲ್ ಗ್ರ್ಯಾಂಡಾಗಿ ಈ ಗ್ಯಾರೇಜ್ ಓಪನಿಂಗಿಗೆ ಸಂತು ಮತ್ತು ಹರಿ ಕುಟುಂಬ ಕೂಡ ಬಂದಿರುತ್ತೆ. ಸಿದ್ದು, ಭಾವನಾ, ಜಯಂತ್ ಮತ್ತು ಈ ಒಂದು ಜಾನು, ವಿಶ್ವ ಎಲ್ಲರೂ ಕೂಡ ಬಂದಿರ್ತಾರೆ. ತುಂಬ ಗ್ರ್ಯಾಂಡಾಗಿ ಗ್ಯಾರೇಜ್ ಎಲ್ಲ ಓಪನ್ ಆಗ್ತಾ ಇರುತ್ತೆ. ಇನ್ನು ಜಾನುಗೆ ಮತ್ತೆ ಈ ಒಂದು ಡೌಟ್ ಬಂದೇ ಬರುತ್ತೆ ಜಯಂತ್ ಮೇಲೆ, ಇವ್ರೇನೋ ಮುಚ್ಚಿಡ್ತಿದ್ದಾರೆ, ಇಲ್ಲ ಇವ್ರಿಗಾರೋ ಕಾಲ್ ಬಂದಿದ ತಕ್ಷಣ ಈ ರೀತಿ ಹೋದ್ರು, ಅಮ್ಮಗೇನಾದರೂ ಆಯ್ತು ಅಂದ್ಬಿಟ್ಟು ಜಾನು ಇಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಫೈನಲಿ ಜಯಂತ್ ಮುಚ್ಚಿಟ್ಟಿರೋಂಥ ಸತ್ಯ ಮತ್ತೊಂದು ಬಯಲಾಗುತ್ತೆ. ಅದೇ ಲಲಿತಾ ಸಾವಿನ ರಹಸ್ಯ. ಇಲ್ಲಿ ಜಾನು ಮುಂದೆ ಲಲಿತಾ ಸಾವಿನ ರಹಸ್ಯ ಬಯಲಾಯಿತು. ಲಲಿತನ ಸಾಯಿಸಿದ್ದು ಜಯಂತನ ಸತ್ಯ ಗೊತ್ತಾಗಿ ಜಾನು ಇಲ್ಲಿ ಬಿಗ್ ಶಾಕ್ ಆಗಿದ್ದಾಳೆ. ಆದರೆ ಜಯಂತ್ಗೆ ತಕ್ಕ ಶಿಕ್ಷೆ ಆಗೋ ಥರ ಮಾಡಿಬಿಡ್ತಾಳೆ ಜಾನು. ಈ ವಿಚಾರ ವಿಶ್ವ ಮತ್ತು ನರಸಿಂಹ ಗೊತ್ತಾದರೆ ಯಾವ ರೀತಿ ರಿಯಾಕ್ಟ್ ಆಗ್ತಾ, ಜಯಂತ್ ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಕೊಟ್ಟೇ ಬಿಡ್ತಾಳೆ ಜಾನು. ಇಲ್ಲಿ ಜಯಂತ್ ದೊಡ್ಡ ರಹಸ್ಯ ಬಯಲಾಗಿದೆ. ಈಗ ಯಾವ ರೀತಿ ಶಿಕ್ಷೆ ಕೊಡ್ತಾಳೆ ಜಯಂತ್ಗೆ ಅಂತ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.